ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯ ಕ್ಷಣಗಳು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನ್ ಹೇಳ್ದಂಗೆ ಇವತ್ತಿನ ವ್ಲಾಗ್ ಬಂದು ನನ್ನ ಕಿಚನ್ ಮೇಕ್ ಓವರ್ ವ್ಲಾಗ್ ಆಗಿರುತ್ತೆ. ಒಂದ್ ಸ್ವಲ್ಪ ಡಿಲೇ ಆಯ್ತು ಅಂತಾನೆ ಹೇಳ್ಬೋದು. ಒಂದು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಡಿಲೇ ಮಾಡಿದೆ. ಇನ್ ವಿಡಿಯೋ ಮಾಡದ್ಮೇಲೆ ಅದನ್ನ ಎಡಿಟ್ ಮಾಡೋದಕ್ಕೂ ಒಂದ್ ಸ್ವಲ್ಪ ಟೈಮ್ ತಗೊಂಡೆ. ಅದರಿಂದ ಇಷ್ಟು ಲೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಕಿಚನ್ ನೀವಿಲ್ಲಿ ನೋಡ್ಬೋದು, ತುಂಬಾ ಚಿಕ್ಕದು. ಹಾರ್ಡ್ಲಿ ಒಂದಿಬ್ರು ನಿಂತ್ಕೋಬಹುದು ಅಷ್ಟೇ. ಈ ಕಿಚನ್ ಅನ್ನ ನಾನ್ ಮೇಕ್ ಓವರ್ ಮಾಡೋದು ಒಂಥರ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ನೀವಿಲ್ಲಿ ನೋಡ್ಬೋದು, ನನ್ನ ಕಿಚನ್ ಕೌಂಟರ್ ಟಾಪ್ ಬಂದು ತುಂಬಾ ಚಿಕ್ಕದು. ಅದ್ರಲ್ಲಿ ಅರ್ಧಕ್ಕರ್ಧ ಗ್ಯಾಸ್ ಸ್ಟವ್ ಫುಲ್ ಕವರ್ ಆಗಿರೋದ್ರಿಂದ ಇನ್ ಮಿಕ್ಕಿರೋ ಒಂದ್ ಸ್ವಲ್ಪ ಪ್ಲೇಸ್ ಅಲ್ಲೇ ನಾನು ಓವನ್ ಇಡ್ಬೇಕು, ಇನ್ನು ಅರೇಂಜ್ ಮಾಡ್ಬೇಕು, ಆರ್ಗನೈಸ್ಡ್ ಆಗಿ ಇಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅನ್ನಿಸ್ತು. ಬಟ್ ದಟ್ಸ್ ಓಕೆ. ಯಾಕಂತ ಅಂದ್ರೆ ನೀವೇ ನೋಡ್ಬೋದು, ನನ್ ಕೌಂಟರ್ ಟಾಪ್ ಆ ಓವನ್ ಮೇಲೆ ಒಂದಷ್ಟು ಐಟಮ್ಸ್ ಎಲ್ಲ ಇಟ್ಟು ಫುಲ್ ಮೆಸ್ಸಿಯಾಗೆ ಇಟ್ಕೊಂಡಿದೀನಿ. ಒಂದೊಂದ್ಸಲಿ ಕೈಗೆ ಏನೋ ಸಿಗಲ್ಲ, ಅಡ್ಗೆ ಮಾಡೋದಕ್ಕೂ ಒಂಥರ ಕಷ್ಟ ಆಗುತ್ತೆ. ಅದರಿಂದಾನೇ ನಾನ್ ಈ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಶೆಲ್ಫ್ ಅಲ್ಲಿ ಇರೋದನ್ನೆಲ್ಲ ನಾನೇನು ಅಂತ ಚೇಂಜಸ್ ಮಾಡಲ್ಲ. ಯಾಕಂತ ಅಂದ್ರೆ ಆಲ್ರೆಡಿ ನಾನು ಅದು ಕಂಟೈನರ್ಸ್ ಎಲ್ಲ ತಗೊಂಡಿದ್ದೀನಿ. ಓಪನ್ ಶೆಲ್ಫ್ ಆಗಿರೋದ್ರಿಂದ ಪ್ರತಿಯೊಂದು ಕಂಟೈನರ್ಸ್ ಕಾಣಿಸೋ ತರನೇ ಎಲ್ಲ ನಾನು ಮಾಡ್ಕೊಂಡಿದ್ದೆ. ಅದನ್ನ ಒಂದ್ ಸ್ವಲ್ಪ ರಿಅರೇಂಜ್ ಮಾಡ್ಕೊಂಡೆ. ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಇನ್ನು ಏನೇನಿದೆ ಡಬ್ಬನೆಲ್ಲ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸಿಡ್ತಿದ್ದೆ. ಅದು ಅಲ್ಲದೆ ಎಲ್ಲಾ ಡಬ್ಬಗಳನ್ನು ನಾನು ಗಣೇಶ ಹಬ್ಬದ ಟೈಮಲ್ಲೇ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ರಿಂದ ಮತ್ತೆ ಅದನ್ನೇನ್ ವಾಶ್ ಮಾಡಕ್ ಹೋಗಿಲ್ಲ. ಅದೆಲ್ಲ ವಾಶ್ ಮಾಡ್ಬೇಕು ಅಂದ್ರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅಂತಾನೆ ಹೇಳ್ಬೋದು. ಅಷ್ಟು ಗಲೀಜ್ ಇಲ್ದೇ ಇರೋ ಕಾರಣ ಒಂದು ವೆಟ್ ಕ್ಲಾತ್ ಅಲ್ಲೇ ಒರೆಸಿ ಇಟ್ಟೆ. ಸೊ ಒಂದೊಂದ್ ಶೆಲ್ಫ್ ಒಂದೊಂದ್ ಸಲಿಗೆ ಅಂತ ಮಾಡ್ಕೊಂಡೆ. ಅಟ್ ಎ ಟೈಮ್ ಎಲ್ಲದನ್ನು ಶೆಲ್ಫ್ ಇಂದ ತೆಗೆದು ಒರೆಸಿ ಮತ್ತೆ ಜೋಡ್ಸೋದೆಲ್ಲ ಕಷ್ಟ ಆಗುತ್ತೆ ಅಂತ ಒಂದೊಂದ್ ಶೆಲ್ಫ್ನು ಎಲ್ಲ ಒರೆಸಿ ಅದಕ್ಕೆ ಒಂದೊಂದು ನ್ಯೂಸ್ ಪೇಪರ್ ಹಾಸಿ ಎಲ್ಲಾ ಡಬ್ಬಗಳನ್ನ ಅರೇಂಜ್ ಮಾಡ್ಕೊಂತ ಇದ್ದೆ. ನಾನು ಒಂದೊಂದ್ ಶೆಲ್ಫ್ನು ಯಾಕೆ ಸಪ್ರೇಟ್ ಆಗಿ ಕ್ಲೀನ್ ಮಾಡಿ ಜೋಡಿಸ್ಕೊಂಡೆ ಅಂದ್ರೆ, ಅಟ್ ಅ ಟೈಮ್ ಎಲ್ಲದನ್ನು ನಾನು ಕೆಳಗೆ ಇಟ್ಟು ಕ್ಲೀನ್ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಕೌಂಟರ್ ಟಾಪ್ ಮೇಲೂ ಜಾಗ ಇಲ್ಲ. ಇನ್ ಕೆಳಗಡೆ ಏನಾದ್ರು ಇಟ್ಟೆ ಅಂದ್ರೆ ನನ್ ಮಗಳು ಕೂಡ ಓಡಾಡ್ತಾ ಇರ್ತಾಳೆ, ಎಲ್ಲದನ್ನು ಚೆಲ್ ಬಿಡ್ತಾಳೆ. ಸೊ ಅದರಿಂದ ನಾನು ಒಂದೊಂದೇ ಶೆಲ್ಫ್ ನಿಧಾನಕ್ಕೆ ಕೌಂಟರ್ ಟಾಪ್ ಮೇಲೆ ಇಟ್ಟು ಒಂದೊಂದೇ ಕ್ಲೀನ್ ಮಾಡಿ ನ್ಯೂಸ್ ಪೇಪರ್ನೆಲ್ಲ ಚೇಂಜ್ ಮಾಡಿ ಎಲ್ಲ ಜೋಡಿಸ್ಕೊಂತಾ ಇದ್ದೆ. ಇನ್ನು ಈ ಕಂಟೈನರ್ಸ್ ನೆಲ್ಲ ನಾನು ಆನ್ಲೈನ್ ನಲ್ಲೇ ಪರ್ಚೇಸ್ ಮಾಡಿದ್ದು. ಅಗೇನ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅಂತ ಎಲ್ಲ ಶಾಪಿಂಗ್ ಸೈಟ್ಸ್ ಅಲ್ಲೂ ನೋಡಿ ಪರ್ಚೇಸ್ ಮಾಡಿದ್ದು. 1 ಇಯರ್ ಮೇಲೆ ಆಯ್ತು. ನಾನು ಈ ಮನೇಲಿ ನೋಡಿದಾಗ ಈ ತರ ಓಪನ್ ಶೆಲ್ಫ್ ಇದ್ದಿದ್ರಿಂದ ಈ ತರ ಸೀ-ಥ್ರೂ ಕಂಟೈನರ್ಸ್ ನ ಪ್ರಿಫರ್ ಮಾಡಿದೆ. ಐನೋ ಇದು ಹೆಲ್ತ್ ಅಷ್ಟು ಒಳ್ಳೇದಲ್ಲ, ಸ್ಟೀಲ್ ಡಬ್ಬಗಳನ್ನೇ ಆಲ್ಮೋಸ್ಟ್ ಯೂಸ್ ಮಾಡ್ಬೇಕು. ಬಟ್ ಈ ತರ ಓಪನ್ ಕಿಚನ್ ಇದ್ದಾಗ ಈ ತರ ಸೀ-ಥ್ರೂದು ಇಟ್ರೆ ಚೆನ್ನಾಗ್ ಕಾಣುತ್ತೆ ಅಂತ ಅದು ಒಂದು ಉದ್ದೇಶ. ಅದು ಅಲ್ಲದೆ ನನ್ಗೆ ಏನಾದ್ರೂ ರೇಷನ್ ಗಿಷನ್ ಖಾಲಿ ಆದಾಗ ಈ ತರ ನೋಡ್ತಿದ್ರೆ ನಮ್ಗೆ ಏನಿದೆ ಏನಿಲ್ಲ ಅನ್ನೋದು ಮನೇಲಿ ಗೊತ್ತಾಗುತ್ತೆ ಅನ್ನೋ ರೀಸನ್ಗೆ ನಾನು ಈ ತರದ್ದು ಡಬ್ಬನ ಪ್ರಿಫರ್ ಮಾಡ್ತೀನಿ. ಇನ್ನು ಈ ಥರ್ಡ್ ರ್ಯಾಕ್ ಫುಲ್ಲು ನಾನು ಗ್ಲಾಸ್ ಜಾರ್ಗಳನ್ನೇ ಇಟ್ಟಿದ್ದೀನಿ. ಗ್ಲಾಸ್ ಜಾರಲ್ಲಿ ಆಲ್ಮೋಸ್ಟ್ ಸ್ಪೈಸಸ್ಸು ಮತ್ತೆ ಅದು ಇದು ಮಸಾಲಾ ಪೌಡರು, ಸೀಡ್ಸು ಎಲ್ಲದನ್ನು ಇಟ್ಟಿದ್ದೀನಿ. ನನಗೆ ಏನು ಅಂದರೆ ಈ ಥರ ಪ್ಲಾಸ್ಟಿಕ್ ಕಂಟೈನರ್ಗಿಂತ ಗ್ಲಾಸ್ ಜಾರಲ್ಲಿ ನಾವು ಈ ಥರದ್ದೆಲ್ಲ ಐಟಮ್ಸ್ನ ಇಟ್ಟರೆ ಹೆಚ್ಚು ಬಾಳಿಕೆ ಬರುತ್ತೆ ಅನ್ನೋ ಒಂದು ರೀಸನ್ಗೆ. ಬಟ್ ಈ ಗ್ಲಾಸ್ ಜಾರ್ ಎಲ್ಲ ತುಂಬ ಡೆಲಿಕೇಟ್ ಆಗಿ ಯೂಸ್ ಮಾಡಬೇಕು. ನಾನು ಫಸ್ಟ್ ಟೈಮು ಗ್ಲಾಸ್ ಜಾರ್ ತಂದಾಗ ವಾಶ್ ಮಾಡಬೇಕಾದ್ರೇ ಒಂದೆರಡು ಒಡೆದಾಕ್ಬಿಟ್ಟಿದ್ದೆ. ಅದರಿಂದ ಒಂದು ಸ್ವಲ್ಪ ಹುಷಾರಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹ್ಯಾಂಡಲ್ ಮಾಡ್ತಿದ್ದೆ. ಇನ್ನು ಇದ್ರ ಮೇಲೆ ನಾನು ಸ್ಟಿಕ್ಕರ್ ಕೂಡ ಅಂಟಿಸಿದ್ದೀನಿ. ಸ್ಟಿಕ್ಕರ್ ಮೇಲೆ ಏನು ಐಟಮು ಅಂದರೆ ಯಾವ ಪೌಡರ್ ಇದೆ ಅನ್ನೋದನ್ನ ಬರೆದಿಟ್ಕೊಂಡ್ಬಿಟ್ರೆ ನಮಗೆ ಅಡುಗೆ ಮಾಡ್ತಾ ಈಸಿ ಆಗುತ್ತೆ. ಕೆಲವೊಂದ್ಸಲಿ ಮಿಸ್ ಆಗೋಗ್ಬಿಡುತ್ತಲ್ವಾ, ಅದರಿಂದ ನಾನು ಈ ಥರ ಎಲ್ಲದಕ್ಕೂ ಬರೆದಿಟ್ಟಿದ್ದೀನಿ. ಇದು ಒರೆಸೋದ್ರಿಂದ ಅದು ಎಲ್ಲ ಅಳಿಸೋಯ್ತು. ಸೊ ಮತ್ತೆ ಎಲ್ಲದನ್ನು ಬರೆದು ಎತ್ತಿಟ್ಕೊತಾ ಇದ್ದೆ. ಇನ್ನು ಈ ರ್ಯಾಕ್ ಕೂಡ ಒರೆಸಿ ಎಲ್ಲ ಪೇಪರ್ ಹಾಸಿ ಮತ್ತೆ ಎಲ್ಲ ಎತ್ತಿಡ್ತಿದೆ. ಗ್ಲಾಸ್ ಜಾರ್ ಆಗಿರೋದ್ರಿಂದ ನನಗೆ ಪ್ರತಿಯೊಂದು ಕಾಣಿಸಲ್ಲ. ಎಲ್ಲ ಒಂದರಿಂದ ಒಂದು ಇಟ್ಟರೆ ಇಲ್ಲ ಎತ್ಕೋಬೇಕಾದ್ರೆ ಬಿದ್ದೋದ್ರೆ ಒಡೆದೋಗುತ್ತೆ ಅಂದ್ಬಿಟ್ಟು ನಾನೇನು ಐಡಿಯಾ ಮಾಡಿದೆ ಅಂದರೆ, ಲಾಸ್ಟ್ ಟೈಮ್ ಎಲ್ಲ ಶಾಪ್ ಮಾಡಿದಾಗ ಒಂದಷ್ಟು ಕಾಟನ್ ಬಾಕ್ಸ್ಗಳೆಲ್ಲ ಸಿಕ್ಕಿತ್ತಲ್ಲ, ಅದು ಅದೇ ಸೈಜ್ಗೆ ನನಗೆ ಆರಾಮಾಗಿ ಸಿಕ್ಕಿತ್ತು. ಸೊ ಆ ಥರ ಕಾಟನ್ ಬಾಕ್ಸ್ನೆಲ್ಲ ಇಟ್ಟುಬಿಟ್ಟು ಅದ್ರ ಮೇಲೆ ಒಂದಷ್ಟು ಗ್ಲಾಸ್ ಜಾರು ಕೆಳಗೆ ಈ ಥರ ಇಟ್ಟಿದ್ದರಿಂದ ನನಗೆ ಈಸಿನೇ ಆಯಿತು. ಸೊ ಹಿಂದ್ಗಡೆ ಇದು ಎತ್ಕೋಬೇಕಾದ್ರೆ ಮುಂದೆ ಇರೋ ಐಟಮ್ ಏನು ಬೀಳ್ತಾ ಇರಲಿಲ್ಲ. ಸೊ ಅದರಿಂದ ಈ ಥರ ಒಂದು ಐಡಿಯಾ ಮಾಡಿಕೊಂಡೆ. ಇನ್ನು ಫೈನಲ್ ಆಗಿ ಇರೋ ರ್ಯಾಕಲ್ಲಿ ನಾನು ಏನು ನೀಟಾಗಿ ಜೋಡಿಸ್ಕೊಂಡೇ ಇಲ್ಲ. ಎಲ್ಲದನ್ನು ಅಲ್ಲಿ ಒಂದು ಕಡೆ ಡಂಪ್ ಮಾಡಿ ಇಟ್ಟಂಗೆ ಇಟ್ಟಿದ್ದೆ. ಅದಕ್ಕೆ ಫಸ್ಟು ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಆ ರ್ಯಾಕ್ ಅಂತೂ ನಾನು ನೀಟಾಗಿ ಬಳಸ್ಕೊಂಡೇ ಇಲ್ಲ. ಸೊ ಇವಾಗಾದರೂ ಏನಾದರೂ ನೀಟಾಗಿ ಏನೇನು ಇಡಬೇಕು ಅಂತ ಯೋಚನೆ ಮಾಡಿ ಇಡೋಣ ಅಂತ ಅಲ್ಲೇನು ಫಸ್ಟ್ ಜೋಡಿಸ್ಕೊಳ್ಳಿಲ್ಲ, ಎಲ್ಲನೂ ತೆಗೆದು ಇಟ್ಕೊಂಡೆ. ಇನ್ನು ಮೇಯ್ನು ನಮ್ಮದು ಉದ್ದೇಶ ಏನಂದರೆ ಈ ಕೌಂಟರ್ ಟಾಪ್ ಕ್ಲೀನ್ ಮಾಡೋದು. ಸೊ ಕೌಂಟರ್ ಟಾಪ್ ಮೇಲೆ ಇರೋದನ್ನೆಲ್ಲ ರಿಮೂವ್ ಮಾಡಿ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ.
ಇನ್ನು ನಾನು ಸಡನ್ಲಿ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಯಾಕೆ ಅನ್ಕೊಂಡೆ ಅಂದರೆ, ಒಂದು ಹೌದು ನಾನು ಕಿಚನ್ನ ಆರ್ಗನೈಸ್ಡ್ ಆಗಿ ಇಡಬೇಕು ಅಂತ. ಇನ್ನೊಂದು ರೀಸನ್ ಬಂದು ಯೂಟ್ಯೂಬ್ ಏನಕ್ಕೆ ಅಂತ ಅಂದರೆ, ನಾನು ಮುಂಬರುವ ದಿನಗಳಲ್ಲಿ ಒಂದಷ್ಟು ಕುಕ್ಕಿಂಗ್ ವಿಡಿಯೋಸ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಿಚನ್ ಪ್ರೆಸೆಂಟಬಲ್ ಆಗಿದ್ದರೆ ಅದು ಆದಷ್ಟು ಜನಕ್ಕೆ ರೀಚ್ ಆಗುತ್ತೆ, ಇನ್ನು ಅದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ. ಏನು ನಾನು ಮಾಡೋ ರೆಸಿಪೀಸ್ ಏನು ಹೆಲ್ಪ್ ಆಗೋಗುತ್ತೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅದ್ರದ್ದು ಡೀಟೇಲ್ಸ್ ಏನು ಅನ್ನೋದನ್ನು ನಾನು ಈ ವಿಡಿಯೋ ಎಂಡಲ್ಲಿ ನಿಮಗೆ ಹೇಳ್ತೀನಿ. ಖಂಡಿತವಾಗ್ಲೂ ಎಲ್ಲ ಲೇಡೀಸ್ಗೂ ಹೆಲ್ಪ್ ಆಗುತ್ತೆ. ಅದರಿಂದನೇ ನಾನು ಈ ಕಿಚನನ್ನು ಫಸ್ಟು ರೆಡಿ ಮಾಡ್ತಿರೋದು. ಒಂದು ಸ್ವಲ್ಪ ಲೇಟೇ ಆಯಿತು, ಯಾಕಂದರೆ ನನಗೂ ಮನೇಲಿ ಚಿಕ್ಕ ಮಗು ಇರೋದ್ರಿಂದ ಇದೆಲ್ಲ ಮಾಡೋದಕ್ಕೆ ಕಷ್ಟನೇ ಆಯಿತು. ನಾನು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟು ಹಾಗೆ ಹೇಗೆ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಅವರು ಒಂದು ಸ್ವಲ್ಪ ಹೊತ್ತು ನೋಡ್ಕೊತಾರೆ. ನಮ್ಮಮ್ಮನೂ ವರ್ಕಿಂಗ್ ಇರೋದ್ರಿಂದ ಅವ್ರ ಕೈಯಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊಂದು ನೋಡ್ಕೋತಾರೆ. ಮತ್ತು ಮನೆಗೆ ನಾನು ಕರ್ಕೊಂಬಂದ್ಮೇಲೆ ಅವಳನ್ನ ಸುಧಾರಿಸೋದು ನಿಜ ಕಷ್ಟನೇ. ನಾನು ಈ ವ್ಲಾಗ್ನ ಮಾಡೋದಕ್ಕೆ 2 ಡೇಸೇ ತೊಗೊಂಡೆ. ಅದು ಬಂದು ಸ್ಯಾಟರ್ಡೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಡೇ ಆಫ್ಟರ್ನೂನ್ ಮೇಲೆ ಆಯಿತು. ಅಷ್ಟು ಟೈಮ್ ತೊಗೊಂಡೆ. ನಿಮ್ಗೆ ಅನಿಸ್ಬೋದು ವಿಡಿಯೋಲಿ ಏನಂಥದ್ದೇನು ಮಾಡಿದ್ದಾರೆ ಅಂತ. ಬಟ್ ಹೇಗೆ ಅಂದರೆ, ನನ್ನ ಮಗಳು ಪ್ರತಿ ಒಂದು ಸಲನೂ ಅಡುಗೆ ಮನೆಗೆ ಬರೋದು, ಹಠ ಮಾಡೋದು, ಅದು ಇದು ಎಳೆಯೋದು ಮಾಡೋದು, ಅವಳನ್ನ ಸಮಾಧಾನ ಮಾಡೋದು, ಮಲಗಿಸೋದು, ಊಟ ಮಾಡಿಸೋದು, ಈ ಥರದ್ರಲ್ಲೇ ನನ್ನ ಟೈಮ್ ಫುಲ್ಲು ಸ್ಪೆಂಡ್ ಆಗೋಯ್ತು. ಅದು ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟನೇ ಚಿಕ್ಕ ಮಗುನ ಇಟ್ಕೊಂಡು. ಬಟ್ ನಾನೇನೋ ನನ್ನ ಇಂಟ್ರೆಸ್ಟು ಒಂದು ಪ್ರಯತ್ನಕ್ಕೋಸ್ಕರ ಇದನ್ನು ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ. ನಾನು ಅಷ್ಟು ಚಿಕ್ಕ ಮಗುನ ಇಟ್ಕೊಂಡು ಇದನ್ನು ಮಾಡ್ತಿದ್ದೀನಿ ಅಂತ ಅಂದರೆ ಏನೋ ನನಗೆ ಮಾನಿಟರಿಯಾಗಿ ಮುಂದೆ ಹೆಲ್ಪ್ ಆಗುತ್ತೆ ಆ ಥರದ್ದು ಅಲ್ಲದೆ, ಇದು ಮಾಡೋದ್ರಿಂದ ನಾನು ಕೂಡ ಆ್ಯಕ್ಟಿವ್ ಆಗಿ ಇರ್ತೀನಿ. ಇದರಿಂದ ಒಂದಷ್ಟು ಜನಕ್ಕೂ ಹೆಲ್ಪ್ ಆಗುತ್ತೆ. ನಾನು ಕೂಡ ಅದರಿಂದ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಸುಮ್ಮನೆ ಮನೆಯಲ್ಲಿ ಇದ್ದಾಗ ಏನೋ ಕೆಲಸ ಇದ್ದಾಗ ಸುಮ್ಮನೆ ಫೋನನ್ನು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ವೀಡಿಯೋಸ್ನ ಮಾಡಿ ಒಂದಷ್ಟು ಒಳ್ಳೆ ಕಂಟೆಂಟ್ನ ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡ್ತಿರೋದು. ಇನ್ನು ನನ್ನ ಈ ವಿಡಿಯೋನ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇಲ್ಲ ಆಲ್ರೆಡಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇನ್ನು ಏನಾದರೂ ಸಜೆಷನ್ಸು ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇನ್ನು ಕೌಂಟರ್ ಟಾಪು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಆನ್ಲೈನಲ್ಲಿ ಈ ಸ್ಟಿಕ್ಕರ್ನ ತೊಗೊಂಡಿದ್ದೆ. ಲಾಸ್ಟ್ ಟೈಮ್ ನಿಮಗೆ ಕೂಡ ತೋರಿಸಿದ್ದೆ. ಸೊ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಅದನ್ನು ಹೆಲ್ಪ್ ತೊಗೊಂಡೆ ಸ್ಟಿಕ್ ಮಾಡೋದಕ್ಕೆ. ನಾನು ವಿಡಿಯೋ ಮಾಡಿಕೊಂಡು ಅದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅವರೇ ಹೆಲ್ಪ್ ಮಾಡಿದ್ರು. ಇನ್ನು ಎಲ್ಲದನ್ನು ನಾನು ಸ್ಟಿಕ್ ಮಾಡಿದ್ಮೇಲೆ ಫಸ್ಟು ಕೌಂಟರ್ ಟಾಪ್ನ ಅರೇಂಜ್ ಮಾಡೋಣ ಅಂತ ನಾನು ತೊಗೊಂಡಿರೋಂಥ ಸ್ಟೀಲ್ ರ್ಯಾಕ್ನ ಒಂದು ಸೈಡಲ್ಲಿ ಇಟ್ಟೆ. ಅದಕ್ಕೆ ಅದೇ ಸೈಜಲ್ಲಿ ಏನಿತ್ತು ರಟ್ಟನ್ನು ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಆವಾಗ ಸ್ಟರ್ಡಿಯಾಗಿರುತ್ತೆ, ಒಂಥರ ಅಲ್ಲಾಡಲ್ಲ, ಏನಾದರೂ ಮೇಲೆ ಇಟ್ಟರು ಅಂದ್ಬಿಟ್ಟು ಈ ಥರ ಅದನ್ನು ಕಟ್ ಮಾಡಿ ಅದನ್ನು ಕೂಡ ಅಲ್ಲಿಟ್ಟೆ. ಸೊ ಇದ್ರ ಮೇಲೆ ನಾನು ಆಯಿಲ್ ಕಂಟೈನರ್ಸ್ ಇಡೋಣ ಏನಿರೋಣ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನನಗೆ ಮೇಯ್ನು ನಾನು ಮಗುದು ಏನು ವಾಟರ್ ಬಾಟಲ್ ಇರ್ಬೋದು, ಫೀಡಿಂಗ್ ಬಾಟ್ಲು ಎಲ್ಲದನ್ನು ಅವಾಗವಾಗ ಸ್ಟೆರಿಲೈಸ್ ಮಾಡ್ತಿರ್ತೀನಲ್ಲ. ಸೊ ನನಗೆ ಕೆಟಲ್ಲು ಯೂಸ್ ಆಗುತ್ತೆ. ಅದರಿಂದ ಅದು ಪಕ್ಕದಲ್ಲೇ ಸ್ವಿಚ್ ಇದ್ದಿದ್ದರಿಂದ ನಾನು ಇದರಲ್ಲಿ ಫುಲ್ಲು ಏನು ಯೂಸ್ ಮಾಡ್ತೀನಿ ಯಾವಾಗಲೂ ಅದನ್ನೇ ಇಡೋಣ. ಸೊ ಆಯಿಲ್ ಬಾಟಲು ಮೇಲಿಟ್ಟರೆ ಅದು ಒಂದು ಸ್ವಲ್ಪ ಶೇಕ್ ಆಗಿ ಬೀಳೋ ಥರ ಆಗೋಗುತ್ತೆ. ಅದು ಗ್ಲಾಸ್ ಬಾಟಲ್ಸ್ ಅಲ್ವಾ ನಾನು ಪರ್ಚೇಸ್ ಮಾಡಿದ್ದು. ಸೊ ಅದೇನೋ ಬೇಡ ಅಂದ್ಬಿಟ್ಟು ಇದರಲ್ಲೆಲ್ಲ ನಾನು ಎಂಟೈರ್ಲಿ ಕೆಟಲ್ಲು, ಮಿಕ್ಸಿ ಜಾರ್ಗಳನ್ನೆಲ್ಲ ಇಟ್ಟು ಅರೇಂಜ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ನಾನು ಓವನ್ ಸ್ಟ್ಯಾಂಡ್ನ ಕೂಡ ಇಟ್ಟೆ. ಇದಂತೂ ಪರ್ಫೆಕ್ಟಾಗಿ ಸೆಟ್ ಆಯಿತು ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ನಾನು ಡಬಲ್ ಇರೋದನ್ನು ತೊಗೊಂಡಿದ್ದೆ, ಅದನ್ನು ನಾನು ಎತ್ತಿಟ್ಬಿಟ್ಟೆ, ಅದಾಗಲಿಲ್ಲ ಅಂತ ನಾನು ರಿಟರ್ನ್ ಕೂಡ ಮಾಡಿಲ್ಲ. ಮುಂದೆ ಏನಕ್ಕಾದರೂ ಅದು ಯೂಸ್ ಆಗುತ್ತೆ ಅಂತ ರಿಟರ್ನ್ ಮಾಡಿಲ್ಲ. ಇವಾಗ ತೊಗೊಂಡಿರೋ ಸ್ಟ್ಯಾಂಡ್ ಅಂತೂ ಪರ್ಫೆಕ್ಟಾಗಿ ಆಯಿತು ನನ್ನ ಓವನ್ಗೆ. ಸೊ ಅದನ್ನು ಕೂಡ ನಾನು ನೀಟಾಗಿ ಪ್ಲೇಸ್ ಮಾಡಿ ಒಂದು ಕಡೆ ಜೋಡಿಸ್ಕೊಂಡೆ. ಇನ್ನು ನೆಕ್ಸ್ಟು ಈ ವುಡ್ ಟ್ರೇನ ನಾನು ಆಯಿಲ್ ಇಡೋದಕ್ಕೆ ಅಂತಲೇ ತೊಗೊಂಡಿದ್ದು. ಬಟ್ ನಾನು ರ್ಯಾಕ್ ಮೇಲೆ ಇಡೋಣ ಅಂದ್ಕೊಂಡೆ, ಅದು ಆಗಿಲ್ಲ. ಸೊ ಈ ಥರ ಪಕ್ಕದಲ್ಲಿ ಇಡೋಣ ಅಂತ ಪ್ಲ್ಯಾನ್ ಮಾಡಿ ಅದನ್ನು ಕೂಡ ಅದೇ ಸೈಜ್ಗೆ ಒಂದು ರಟ್ಟಿಂದು ಇಟ್ವಿ. ಆಯಿಲ್ದು ಇಟ್ಟಾಗ ಕೆಳಗೆಲ್ಲ ಆಯಿಲ್ ಆಗುತ್ತೆ, ವುಡ್ದೆಲ್ಲ ಒಂಥರ ಹಾಳಾಗೋಗುತ್ತೆ. ಸೊ ಅದೇ ಸೈಜ್ಗೆ ರಟ್ಟನ್ನೆಲ್ಲ ಕಟ್ ಮಾಡಿ ಅದನ್ನು ಕೂಡ ನಾನು ಇಲ್ಲಿಟ್ಕೊಂಡು ಅರೇಂಜ್ ಮಾಡ್ಕೊತಿದ್ದೆ.
ಇನ್ನು ನಾನು ಅಡುಗೆಗೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಗಾಣದ್ದು ಅಲ್ಲೇ ನಿಂತು ಮಾಡಿಸಿರೋ ಅಂಥದ್ದು, ಅದನ್ನು ಮತ್ತೆ ಧರ್ಮಸ್ಥಳಕ್ಕೆ ಹೋದಾಗ ಕೊಕೊನೆಟ್ ಆಯಿಲ್ನ ಕೂಡ ಕುಕ್ಕಿಂಗಿಗೆ ಅಂತ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಇನ್ನು ತುಪ್ಪ ಬಾಟಲ್ನ ಕೂಡ ಇಲ್ಲೇ ಇಟ್ಟೆ. ನಾನು ಇದ್ರ ಮೇಲೆ ಸ್ಟಿಕ್ಕರ್ ಅಂಟಿಸೋಣ ಅಂದ್ಕೊಂಡೆ, ಬಟ್ ನನಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಯಾವುದು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ನೋಡಿದ್ರೇ ಗೊತ್ತಾಗುತ್ತೆ, ಏನಕ್ಕೆ ಸುಮ್ಮನೆ ಸ್ಟಿಕ್ಕರ್ ಅಂಟಿಸೋದು ಅಂತ ಅದನ್ನೇನು ಅಂಟ್ಸೋಕೆ ಹೋಗಿಲ್ಲ. ಇನ್ನು ಸ್ಮಾಲ್ ಕಂಟೈನರಲ್ಲಿ ಹಿಂದೆ ಯಾವ ಆರ್ಡ್ರಲ್ಲಿ ನಾನು ಏನೇನು ಆಯಿಲ್ ಇಟ್ಟಿದ್ದೀನೋ ಅದನ್ನು ಈ ಕಂಟೈನರಲ್ಲಿ ಬಗ್ಸಿದ್ದೀನಿ. ಏನಕ್ಕೆ ಇವಾಗ ದೋಸೆ ಮಾಡಿದಾಗಲೂ ಇಡ್ಲಿ ಮಾಡಿದಾಗ ನಾವು ಬಾಟಲ್ನೇ ತೆಗೆದು ಹಾಕೊಳ್ಳೋ ಬದಲು ಈ ಥರ ಕಂಟೈನರ್ಸಿಂದ ತೊಗೊಳ್ಳೋಣ ಅಂತ. ಇನ್ನು ಸ್ಪೇಸ್ ಇತ್ತಲ್ಲ ಅಂತ ನೈಫ್ ಸ್ಟ್ಯಾಂಡ್ನ ಕೂಡ ಅಲ್ಲೇ ಅಡ್ಜಸ್ಟ್ ಮಾಡಿದೆ. ಇನ್ನು ಪಕ್ಕದಲ್ಲಿ ವುಡ್ ಟ್ರೇನ ಇಟ್ಟು ಅದರ ಮೇಲೆ ನಾನು ತೊಗೊಂಡಿರುವಂತಹ ಸೆರಾಮಿಕ್ ಜಾರು, ಒಂದು ಕಲ್ಲುಪ್ಪಿಗೆ ಒಂದು ಪುಡಿ ಉಪ್ಪಿಗೆ ಅಂತ ತೊಗೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ಇನ್ನು ಅದ್ರ ಪಕ್ಕ ಒಂದು ಸೆರಾಮಿಕ್ದು ಸ್ಪೂನ್ ಸ್ಟ್ಯಾಂಡ್ ಥರ ಇತ್ತು, ಅದರಲ್ಲಿ ಮಿಕ್ಕಿರೋ ಅಂಥ ಐಟಮ್ಗಳು ಕಿಚನ್ ಐಟಮ್ಸ್ಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಅದ್ರ ಪಕ್ಕ ಈ ಪ್ಲೇಟಲ್ಲಿರುವಂತಹ ಸೆರಾಮಿಕ್ ಜಾರ್ ಕೂಡ ಇಲ್ಲಿ ಇಟ್ಟಿದ್ದೀನಿ. ಅದು ಅದರಲ್ಲಿ ನಾನು ಉಪ್ಪಿನಕಾಯಿ ಮತ್ತು ಪಿಂಕ್ ಸಾಲ್ಟ್ನೆಲ್ಲ ಇಟ್ಟಿದ್ದೀನಿ. ಇನ್ನು ಸ್ಮಾಲ್ ಟ್ರೇಯಲ್ಲಿ ನಾನೇನು ಮಾಡಿದೆ ಅಂತಂದರೆ, ಒಂದು ಚಿಕ್ಕ ಬೌಲಲ್ಲಿ ರಬ್ಬರ್ ಬ್ಯಾಂಡ್ಗಳು ಮತ್ತು ಕ್ಲಿಪ್ಸು ಇದನ್ನೆಲ್ಲ ನಾನು ತೊಗೊಂಡಿದ್ನಲ್ಲ, ಏನಾದರೂ ಅನ್ಪ್ಯಾಕ್ ಮಾಡಿದಾಗ ಅದನ್ನು ಹಾಕಿಡೋದಕ್ಕೆ ಈಸಿಯಾಗಿ ಕೈಗೆ ಸಿಗೋ ಥರ ಇರಲಿ ಅಂತ ಒಂದು ಚಿಕ್ಕ ಟ್ರೇಯಲ್ಲಿ ಇದನ್ನು ಕೂಡ ಇಟ್ಟು ಅರೇಂಜ್ನ ಮಾಡಿಕೊಂಡೆ. ಇನ್ನು ಕಿಚನ್ ಡೆಕೋರ್ಗೆ ಅಂತಲೇ ಕಿಚನ್ ವಾಲ್ ಹ್ಯಾಂಗರ್ ಕೂಡ ತೊಗೊಂಡಿದ್ನಲ್ಲ, ಅದರಲ್ಲಿ ಯಾವ್ದು ಹಾಕೋಣ ಅಂತ ನೋಡ್ತಾ ಇದ್ದೆ. ಮೂರನ್ನು ಹಾಕಿದ್ರೆ ಒಂಥರ ಕ್ಲಮ್ಸಿ ಆಗಿರುತ್ತೆ ಅದು ಒಂದೇ ಕಡೆ, ಯಾಕಂದರೆ ನಮ್ಮ ಕಿಚನ್ ತುಂಬ ಚಿಕ್ಕದಿರೋದ್ರಿಂದ ಚೆನ್ನಾಗಿ ಕಾಣಲ್ಲ ಅಂತ ಒಂದೋ ಇಲ್ಲ ಎರಡೋ ಹಾಕೋಣ ಅಂತ ಸೆಲೆಕ್ಟ್ ಮಾಡಿ ನೋಡ್ತಿದ್ದೆ ಯಾವ್ದು ಹಾಕೋಣ ಅಂತ. ಇನ್ನು ಈ ಥರ ವಾಲ್ ಡೆಕೋರ್ ಬಂದು ನಮಗೆ ಕಿಚನ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಕಣ್ಣು ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದ್ರ ಆಪೋಸಿಟೇ ನಾನು ಇಲ್ಲಿ ಅದನ್ನು ಸ್ಟಿಕ್ ಮಾಡ್ತಾ ಇದ್ದೆ. ಇನ್ನು ಓವನ್ ಮೇಲೆ ಕೂಡ ಇಲ್ಲಿ ಪ್ಲೇನ್ ಆಗಿ ಇತ್ತಲ್ಲ, ಅದಕ್ಕೆ ಇನ್ನೊಂದು ಏನಿತ್ತು ವಾಲ್ ಹ್ಯಾಂಗರ್ ಅದನ್ನು ಇಲ್ಲಿ ಹಾಕೋಣ ಅಂತ ಅದನ್ನು ಕೂಡ ಇಲ್ಲಿ ಹಾಕಿದೆ. ಇನ್ನು ಓವನ್ ಮೇಲೆ ಖಾಲಿಯಾಗಿತ್ತಲ್ಲ, ಅಲ್ಲಿ ಕೂಡ ಮಿನಿಮಲ್ ಆಗಿ ಒಂದಷ್ಟು ಐಟಮ್ನ ಇಡೋಣ, ತುಂಬ ತುಂಬಿಸೋದು ಬೇಡ ಅಂತ ಅಲ್ಲೊಂದು ಚಿಕ್ಕ ವುಡ್ ಟ್ರೇನ ತೊಗೊಂಡಿದ್ನಲ್ಲ, ಅದ್ರ ಮೇಲೆ ಓವನ್ಗೆ ಬಳಸುವಂತಹ 2 ಬೌಲ್ಗಳನ್ನ ಕೂಡ ಗ್ಲಾಸ್ ಬೌಲ್ನ ಇಟ್ಟೆ. ಅದ್ರ ಜೊತೆಗೆ ನಾನು ತೊಗೊಂಡಿರುವಂತಹ ಸಲಾಡ್ ಬೌಲ್ ಕೂಡ ಅದು ಒಂಥರ ಚೆನ್ನಾಗಿರುತ್ತೆ ಲುಕ್ಕು, ಅದನ್ನು ಕೆಳಗೆ ಎಲ್ಲಾದರೂ ಶೆಲ್ಫಲ್ಲೋ ಅಲ್ಲೇ ಎಲ್ಲಾದರೂ ಇಟ್ಟರೆ ಅದು ಚೆನ್ನಾಗಿ ಕಾಣಲ್ಲ, ಈ ಥರ ಓಪನ್ ಸ್ಪೇಸಲ್ಲೇ ಇಡೋಣ ಅಂತ ಅದನ್ನು ಕೂಡ ಇಟ್ಟೆ. ಇನ್ನೊಂದೆರಡು ಸೂಪ್ ಬೌಲ್ಸ್ನ ಇಟ್ಟು ನಾನು ತೊಗೊಂಡಿರುವಂತಹ ಈ ಏನಂತ ಟಿಶ್ಯೂ ಪೇಪರ್ ಇಡೋ ಸ್ಟ್ಯಾಂಡ್ನ ಕೂಡ ಇಲ್ಲಿಟ್ಟೆ. ಸೊ ಇಷ್ಟೇ ಸಾಕು, ತುಂಬ ತುಂಬಿಸಿದ್ರೆ ಅಲ್ಲಿ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇಷ್ಟು ಐಟಮ್ನ ಇಟ್ಟು ಇಲ್ಲಿ ಅರೇಂಜ್ ಮಾಡಿದೆ. ಇನ್ನು ಫೈನಲ್ ಆಗಿ ಕಿಚನ್ ಟವಲ್ನ ಕೂಡ ಇಲ್ಲಿಟ್ಟೆ. ಯೂಶಲಿ ಅಡುಗೆ ಮನೇಲಿದ್ದಾಗ ಒಂದು 100 ಸಲ ಕೈ ತೊಳೆದಿರ್ತೀವಿ, ಅದನ್ನು ನಾವು ಹಾಕೊಂಡಿರೋ ಬಟ್ಟೆಗೆ ಒರೆಸ್ಬಿಡೋದು, ಯಾವುದಾದ್ರೂ ಕೈಗೆ ಬಟ್ಟೆ ಸಿಕ್ಕಿಲ್ಲ ಅಂದರೆ ಅದೊಂಥರ ಹೈಜೀನ್ ಆಗಿ ಇರ್ತಿರ್ಲಿಲ್ಲ ಅಲ್ವಾ. ಈ ಟವಲ್ ಹಾಕೋದ್ರಿಂದ ಒಂದು ಸ್ವಲ್ಪ ಒಳ್ಳೆ ಹ್ಯಾಬಿಟ್ ಆಗಿರಲಿ ಅಂತ ಈ ಟವಲ್ನ ಕೂಡ ಪೇಸ್ಟ್ ಮಾಡಿದೆ. ಇನ್ನು ನೀವಿಲ್ಲಿ ನೋಡ್ಬೋದು, ಇದೇ ನನ್ನ ಫೈನಲ್ ಕೌಂಟರ್ ಟಾಪ್ ಅರೇಂಜ್ಮೆಂಟ್ ಆಗಿರುತ್ತೆ. ವೆರಿ ಸಿಂಪಲ್ಲು ಮಿನಿಮಲ್ ಆಗಿ ಇರೋ ಐಟಮ್ನ ತೊಗೊಂಡಿದ್ದೀನಿ. ಆಮೇಲೆ ನಾನು ತೊಗೊಂಡಿರೋ ಪ್ರತಿಯೊಂದು ಐಟಮ್ನು ನಾನು ಇಲ್ಲಿ ಅರೇಂಜ್ ಮಾಡಿದ್ದೀನಿ. ಮುಂಚೆ ನೀವು ನೋಡಿದಾಗ ಎಷ್ಟು ಕ್ಲಮ್ಸಿ ಆಗಿತ್ತು, ಇವಾಗ ಪ್ರತಿಯೊಂದು ಆರ್ಗನೈಸ್ಡ್ ಆಗಿ ಇಟ್ಟಿದ್ದೀನಿ. ಸೊ ಅವಾಗ ನಾವು ಕಿಚನಲ್ಲಿ ವರ್ಕ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ನನ್ನ ಈ ಒಂದು ಸಿಂಪಲ್ ಆಗಿರುವ ಕಿಚನ್ಗೆ, ಅಂದರೆ ಚಿಕ್ಕದಾಗಿರುವ ಕಿಚನ್ಗೆ ಚೊಕ್ಕವಾಗೇ ಮಾಡಿದ್ದೀನಿ ಅಂತ ಅನಿಸುತ್ತೆ. ನನಗಂತೂ ಈ ನನ್ನ ಮೇಕ್ ಓವರ್ ಖುಷಿ ಆಯಿತು. ನಿಮ್ಗೇನಾದರೂ ಈ ಮೇಕ್ ಓವರ್ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಮುಂದೆ ನಾನು ಕುಕಿಂಗ್ ವೀಡಿಯೋಸ್ನ ಮಾಡ್ತೀನಿ, ಎಸ್ಪೆಷಲಿ ವೆಯ್ಟ್ ಲಾಸ್ಗೋಸ್ಕರ ಮಾಡೋಂಥ ರೆಸಿಪಿನೆಲ್ಲ ಮಾಡೋಣ ಅಂತ ಇದ್ದೀನಿ. ನಾನು ಕೂಡ ಈ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನನ್ನ ಜೊತೆಗೆ ನೀವು ಕೂಡ ಸ್ಟಾರ್ಟ್ ಮಾಡೋರು ಮಾಡಿ, ಖಂಡಿತವಾಗ್ಲೂ ನಿಮಗೆ ನಿರಾಶೆ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.